ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಕನ್ನಡ. ಸೊ ಇವತ್ತು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ಪೊಲೀಸು, PSI, PC, ಆಮೇಲೆ FD ಎಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವ್ಯಾವಿದೆ, ಮಾಡರ್ನ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಸೈನ್ಸು, ಫಿಸಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇದರಲ್ಲೇ ಈ ಪ್ಲೇ ಲಿಸ್ಟಲ್ಲಿ ಫುಲ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದು ಕಂಪ್ಲೀಟ್ ಇರುತ್ತೆ. ಸೊ ಫ್ರಮ್ ಯಾವಾಗ ಬ್ರಿಟಿಷ್ ಅವರು, ಪೋರ್ಚುಗೀಸ್ ಅವ್ರು ಯಾರು ಫಸ್ಟ್ ಎಂಟ್ರ್ ಆದ್ರಲ್ಲ ಅದರಿಂದ ಕಂಪ್ಲೀಟ್ ಇಂಡಿಪೆಂಡೆನ್ಸ್ವರೆಗೂ ನಮಗೆ ಏನೇನು ಬರುತ್ತೋ ಅದೆಲ್ಲ ನಾನು ಕವರ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಅದರಲ್ಲಿ ಫಸ್ಟು ಪೋರ್ಚುಗೀಸು. ಸೊ ಪೋರ್ಚುಗೀಸ್ ಅವರು ಅವರೇನೇ ಫಸ್ಟ್ ಬಂದಿರೋದು ಇಲ್ಲಿಗೆ, ಇಂಡಿಯಾಗೆ ಟ್ರೇಡ್ ಏನದು ವ್ಯಾಪಾರ ಮಾಡೋದಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೂಟು ಅಂದರೆ ಅವರು ದ ಕೇಪ್ ರೂಟ್ ಫ್ರಮ್ ಯುರೋಪ್ ಟು ಇಂಡಿಯಾ ವಾಸ್ ಡಿಸ್ಕವರ್ಡ್ ಬೈ ವ್ಯಾಸ್ಕೋ ಡ ಗಾಮ. ಸೊ ವಾಸ್ಕೋ ಡ ಗಾಮ ಏನು ಮಾಡ್ದ, ಕಂಡಿಡ್ದ, ರೂಟ್ ಕಂಡಿಡ್ದ. ಅವನು ಏನು ಮಾಡ್ದ, ಈ ರೀಚ್ ದ ಪೋರ್ಟ್ ಆಫ್ ಕ್ಯಾಲಿಕಟ್ ವಿಯಾ ಕೇಪ್ ಆಫ್ ಗುಡ್ ಹೋಪ್, ಆಫ್ರಿಕಾ ಅಂತ ಇದೆಯಲ್ಲ, ಯಾವತ್ತು 1498, 1498ರಲ್ಲಿ ವ್ಯಾಸ್ಕೋ ಡ ಗಾಮ ಯಾವುದ್ರ ಮುಖಾಂತರ ಅಂದರೆ ಎಲ್ಲಿಗೆ ಬಂದ ಅಂದರೆ ಪೋರ್ಟ್ ಆಫ್ ಕ್ಯಾಲಿಕಟ್ಗೆ ಬಂದ. ಎಲ್ಲಿ ಥ್ರೂ ಯಾವುದೇನು ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಆಫ್ರಿಕಾದು ಸದರ್ನ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್. ನಮ್ದ್ರಲ್ಲಿ ಹೆಂಗಿದೆ ಕನ್ಯಾಕುಮಾರಿ ಇದೆಯಲ್ಲ, ಆ ಥರ ಸದರ್ನ್ ಪಾಯಿಂಟ್, ಅದನ್ನ ನಾವು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ತೀವಿ ಆಫ್ರಿಕಾದು. ಸೊ ಅದ್ರ ಮುಖಾಂತರ ಬಂದು ನಮ್ಮ ಪೋರ್ಟ್ ಆಫ್ ಕ್ಯಾಲಿಕಟ್ಗೆ ಬಂದಿದ್ದ. ಪೋರ್ಟ್ ಆಫ್ ಕ್ಯಾಲಿಕಟ್ಗೆ ಬಂದ. ಯಾವತ್ತು ಬಂದ ಅವನು, ಅದು 17 ಮೇ 1498. ಆಮೇಲೆ ಯಾರು ಅವನ್ನ ಕರ್ಕೊಂಡಿದ್ದು, ರಿಸೀವ್ ಮಾಡಿದ್ದು ಅಂದರೆ ಹಿಂದೂ ರೂಲರ್ ಆಫ್ ಕ್ಯಾಲಿಕಟ್ದು ಹಿಂದೂ ರೂಲರ್ ಇರ್ತಾರಲ್ಲ, ಅವನ ಹೆಸರೇನು ಝ್ಯಾಮೋರಿನ್ ಅನ್ನೋನು ರಿಸೀವ್ ಮಾಡ್ದ. ಅವನೊಬ್ಬ ಹಿಂದೂ ರೂಲರ್, ಆಯ್ತಾ. ಸೊ ಬಂದ ಅವನು, ವ್ಯಾಸ್ಕೋ ಡ ಗಾಮ ಬಂದ. ಯಾವ ಮುಖಾಂತರ ಬಂದ, ಪೋರ್ಟ್ ಆಫ್ ಕ್ಯಾಲಿಕಟ್ಗೆ ಬಂದ. ಯಾವ ಮುಖಾಂತರ ಅಂದರೆ ಕೇಪ್ ಆಫ್ ಗುಡ್ ಹೋಪ್, ಆಫ್ರಿಕಾ ತುದಿಯಿಂದ ಬಂದ. ಯಾವತ್ತು ಬಂದ, 17 ಮೇ 1498 ಬಂದ. ಯಾರು ರಿಸೀವ್ ಮಾಡಿದ ಅವನ್ನ, ಹಿಂದೂ ರೂಲರ್ ಆಫ್ ಕ್ಯಾಲಿಕಟ್ ಝ್ಯಾಮೋರಿನು ರಿಸೀವ್ ಮಾಡ್ಕೊಂಡ. ಸೊ ಇದೇ ಸ್ಟಾರ್ಟ್ ಆಗಿದೆ ಏನಕ್ಕೆ, ಎಸ್ಟಾಬ್ಲಿಷ್ಮೆಂಟ್. ದಿಸ್ ಲೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರೇಡಿಂಗ್ ಸ್ಟೇಷನ್ಸ್ ಅಟ್ ಕ್ಯಾಲಿಕಟ್, ಕೊಚ್ಚಿನ್ ಆ್ಯಂಡ್ ಕೆನನೂರ್. ಇದು ಏನಾಯಿತು, ಅವ್ನು ಕರ್ಕೊಂಡು ಆಮೇಲೆ ಅವನಿಗೆ ಅಲೋ ಮಾಡಿದ್ರು ಏನಕ್ಕೆ, ಟ್ರೇಡ್ ಮಾಡೋದಕ್ಕೆ. ಟ್ರೇಡಿಂಗ್ ಸ್ಟೇಷನ್ಸ್ ನೀನು ಕ್ಯಾಲಿಕಟ್ಟು, ಕೊಚ್ಚಿನ್ನು ಅಲ್ಲೆಲ್ಲ ನೀನು ಮಾಡ್ಕೋಬೋದು ಅಂತ ಅದೊಂದು ರೀಸನ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ನೋಡಿ ಅವಾಗೇನು ಮಾಡಿದ್ರು, ಅಲ್ಲಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕೊಚ್ಚಿನ್ 1502ರಲ್ಲಿ ಇನಿಷಿಯಲ್ ಕ್ಯಾಪಿಟಲ್ ಆಫ್ ದಿ ಪೋರ್ಚುಗೀಸ್ ಇನ್ ಇಂಡಿಯಾ. ಫಸ್ಟ್ ಏನು ಪೋರ್ಚುಗೀಸ್ ಅವರು ಕ್ಯಾಪಿಟಲ್ ಅಂತ ತಗೊಂಡ್ರು ಇಂಡಿಯಾದಲ್ಲಿ. ಇವಾಗ ಎಲ್ಲಿ ಕ್ಯಾಲಿಕಟ್ಟು, ಕೊಚ್ಚಿನ್ನು, ಕೆನನೂರಲ್ಲೆಲ್ಲ ಸ್ಟಾರ್ಟ್ ಮಾಡಿದಾರಲ್ಲ ಟ್ರೇಡಿಂಗ್ ಸ್ಟೇಷನ್ಸು, ಅದರಲ್ಲಿ ಫಸ್ಟ್ ಕೊಚ್ಚಿನ್ನು 1502ರಲ್ಲಿ ಫಸ್ಟ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರು ಪೋರ್ಚುಗೀಸ್ದು. ಕ್ವಶನ್ ಕೇಳ್ತಾರೆ. ಸೊ ಫಸ್ಟ್ ದ ಇನಿಷಿಯಲ್ ಕ್ಯಾಪಿಟಲ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ ವಾಸ್ ಕೊಚ್ಚಿನ್. ಲೇಟರ್ ಅದಾದ್ಮೇಲೆ ಏನ್ ಮಾಡಿದ್ರು, ಅದನ್ನ ರೀಪ್ಲೇಸ್ ಮಾಡಿದ್ರು. ಯಾವ್ದ್ರಿಂದ, ಗೋವಾಯಿಂದ ರೀಪ್ಲೇಸ್ ಮಾಡಿದ್ರು. ಫಸ್ಟ್ ಏನಿತ್ತು, ಕೊಚ್ಚಿನ್ ಇತ್ತು 1502ರಲ್ಲಿ. ಆಮೇಲೆ ಏನ್ ಮಾಡಿದ್ರು, ಅದನ್ನ ರೀಪ್ಲೇಸ್ ಮಾಡಿದ್ರು ಯಾವ್ದ್ರಿಂದ, ಗೋವಾಯಿಂದ. ಸೊ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್. ಪೋರ್ಚುಗೀಸ್ದು ಫಸ್ಟ್ ಗವರ್ನರ್ ಜನರಲ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ ಯಾರು, ಫ್ರಾನ್ಸಿಸ್ಕೋ ಅಲ್ಮೆಡಾ. ಅವ್ನು ಬಂದಿದ್ದು ಯಾವಾಗ, ಯಾವ ಟೈಮಲ್ಲಿಂದ 1505ರಿಂದ 1509, 4 ವರ್ಷ. ಫಸ್ಟ್ ಗವರ್ನರ್ ಜನರಲ್ ಆಫ್ ಪೋರ್ಚುಗೀಸ್ ಫ್ರಾನ್ಸಿಸ್ಕೋ ಅಲ್ಮೆಡಾ. ಅದರಲ್ಲಿ ಈ ಇಂಟ್ರಡ್ಯೂಸ್ ದಿ ಪಾಲಿಸಿ ಆಫ್ ಬ್ಲೂ ವಾಟರ್. ಅವ್ನು ನೀರು ಮುಖಾಂತರ ಬಂದಿರ್ತಾನೆ. ನೀರು ಅದಕ್ಕೆ ಯೂಶುವಲ್ ಆಗಿ ನೀರಿಂದ ಭಾಳ ಕಮ್ಮಿ ಇರುತ್ತೆ ಡಿಸ್ಟೆನ್ಸ್ ಅಲ್ಲಿಂದ ಇಲ್ಲಿಗೆ. ಸೊ ಅದನ್ನು ಪಾಲಿಸಿ ಆಫ್ ಬ್ಲೂ ವಾಟರ್ ಅಂತ ಒಂದು ಇಂಟ್ರಡ್ಯೂಸ್ ಮಾಡಿರ್ತಾನೆ. ಸೊ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳ್ತೀವಿ ನಾವು. ಸೊ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅವನು ಟ್ರೇಡಿಂಗ್ ಎಲ್ಲ ಇದು ಮಾಡ್ತಾನೆ, ಸ್ಪೋರ್ಟ್ಸಲ್ಲಿ ಟ್ರೇಡ್ ಮಾಡ್ತಾನೆ. ಸೊ ಯಾರು ಪಾಲಿಸಿ ಆಫ್ ಬ್ಲೂ ವಾಟರ್ ಇಂಟ್ರಡ್ಯೂಸ್ ಮಾಡಿದ್ದು, ಫ್ರಾನ್ಸಿಸ್ಕೋ ಅಲ್ಮೆಡಾ ಫಸ್ಟು ಪೋರ್ಚುಗೀಸ್ದು ಗವರ್ನರ್ ಜನರಲ್. ಸೊ ಫಸ್ಟ್ ಗವರ್ನರ್ ಆಫ್ ಪೋರ್ಚುಗೀಸ್ ಯಾರು, ಫ್ರಾನ್ಸಿಸ್ಕೋ ಅಲ್ಮೆಡಾ. ಅವನೇನೆ
ಪಾಲಿಸಿ ಆಫ್ ಬ್ಲೂ ವಾಟರ್ ಅಂತ ಇಂಟ್ರಡ್ಯೂಸ್ ಮಾಡ್ತಾನೆ. ನೆಕ್ಸ್ಟು ಅವನ ಆದಮೇಲೆ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ಬರ್ತಾನೆ ಇಂಡಿಯಾಗೆ. ಬಂದ್ಬಿಟ್ಟು ಯಾವ ಇಯರಲ್ಲಿ ಬರ್ತಾನೆ? 1503 1503 ಬಂದಿರ್ತಾನೆ. ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ಇಂಡಿಯಾಗೆ ಯಾವಾಗ ಬರ್ತಾನೆ? 1503 ಅಲ್ಲಿ ಬಂದಿರ್ತಾನೆ. ಅವನು ಗವರ್ನರ್ ಆಗ್ತಾನೆ. ಗವರ್ನರ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ ಯಾವಾಗ ಆಗ್ತಾನೆ ಅಂದರೆ 1509. ಸೊ ಅವನು 1509 ಅವನಾಗಿರ್ತಾನೆ. ಅದಾದ್ಮೇಲೆ ಅಲ್ಮೇಡೋ ಆಗಿರ್ತಾನೆ. ಅದಾದ್ಮೇಲೆ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ಅವನಾಗ್ತಾನೆ. ಅವನಾದ್ಮೇಲೆ ಈ ಕ್ಯಾಪ್ಚರ್ಡ್ ಗೋವಾ ಫ್ರಮ್ ದ ರೂಲ್ ಆಫ್ ಬಿಜಾಪುರ್. ಏನು ಮಾಡ್ತಾನೆ ಇವನು? ಗೋವಾನ ಕ್ಯಾಪ್ಚರ್ ಮಾಡ್ತಾನೆ. ಯಾರು? ಆಲ್ಫೋನ್ಸೋ ಡಿ ಅಲ್ಬುಕರ್ಕ್. ಇವನು ಏನು ಮಾಡ್ತಾನೆ? ಗೋವಾನ ಕ್ಯಾಪ್ಚರ್ ಮಾಡ್ತಾನೆ. ಯಾರ ಹತ್ರ? ಬಿಜಾಪುರ್ ರೂಲರ್ ಹತ್ರ ಕ್ಯಾಪ್ಚರ್ ಮಾಡ್ಕೊತಾನೆ ಗೋವಾನ. ಸೊ ಫಸ್ಟು ಗೋವಾನ ಕ್ಯಾಪ್ಚರ್ ಮಾಡ್ಕೊತಾರೆ ಇನ್ 1510 ಇದು 1510 ಕ್ಯಾಪ್ಚರ್ ಮಾಡ್ತಾನೆ. ಆಮೇಲೆ ಇಂಟ್ರೊಡ್ಯೂಸ್ ದಿ ಆ್ಯಂಡ್ ಏನು ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತಾನೆ? ಇಂಪೀರಿಯಲಿಸಮ್. ಸೊ ಇದನ್ನ ಪಾಲಿಸಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಈ ಗೋವಾನ ಕ್ಯಾಪ್ಚರ್ ಮಾಡ್ತಾನೆ ಯಾರಿಂದ? ರೂಲರ್ ಆಫ್ ಬಿಜಾಪುರ್. ಅವನಿಂದ ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ ಪಾಲಿಸಿ ಆಫ್ ಇಂಪೀರಿಯಲಿಸಮ್ ಅಂತ ಇಂಟ್ರಡ್ಯೂಸ್ ಮಾಡ್ತಾನೆ. ಒಂದು ಸೆಕೆಂಡ್. ಸೊ ಏನು ಗೋವಾನ ಕ್ಯಾಪ್ಚರ್ ಮಾಡ್ತಾನಲ್ಲ, ಗೋವಾನ ಕ್ಯಾಪ್ಚರ್ ಮಾಡ್ಬಿಟ್ಟು ಯಾರಿಂದ? ರೂಲ್ ಆಫ್ ಬಿಜಾಪುರ. ಆಮೇಲೆ ಏನ್ ಮಾಡ್ತಾನೆ? ಇಂಪೀರಿಯಲಿಸಮ್ ಅಂದ್ರೆ ಇವಾಗ ಏನ್ ಪೋರ್ಚುಗೀಸ್ದು ರೂಲ್ ಇರುತ್ತೆ. ಇವಾಗ ಗೋವಾನ ಕ್ಯಾಪ್ಚರ್ ಮಾಡಿದ್ಮೇಲೆ ಅವ್ರ ತಕ್ಕಂಗೆ ಆಯ್ತಲ್ಲ. ಸೊ ಅದ್ರ ಮೇಲೆ ಅವನು ಮಿಲಿಟರಿದು ಇನ್ಫ್ಲೂಯೆನ್ಸ್ ತಗೊಂಡು ಅವನೇನು ರೂಲ್ಸ್ ಬೇಕು ಅದನ್ನ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಇಂಪ್ಲಿಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ ಗೋವಾದಲ್ಲಿ. ಓಕೆ, ನೆಕ್ಸ್ಟ್ ಏನು? ನೀನೋದ ಕುನ್ನ ಅವನು ಯಾವಾಗ ಬರ್ತಾನೆ? 1529 1538 ಇರ್ತಾನೆ. ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ಕೊಚ್ಚಿನ್ ಟು ಗೋವಾ. ನೋಡಿ, ನಿಮ್ ನೋಡಿದ್ರಲ್ಲ, ಫಸ್ಟ್ ಕೊಚ್ಚಿನ್ ಇತ್ತು, ಆಮೇಲೆ ಗೋವಾ ಆಯ್ತು ಅಲ್ವಾ. ಇವರೆಲ್ಲ ಗೋವಾನ ಕ್ಯಾಪ್ಚರ್ ಮಾಡಿದ್ರು, ಕ್ಯಾಪ್ಚರ್ ಎಲ್ಲ ಆಯ್ತು. ಆಮೇಲೆ ಏನ್ ಮಾಡಿದೆ? ಇವನು ನೀನೋಡ ಕುನ್ನ ಬಂದಿರ್ತಾನೆ 1529 1538 ಅವನೇನ್ ಮಾಡ್ತಾನೆ? ಕೊಚ್ಚಿನ ತೆಗ್ದಾಕ್ಬಿಟ್ಟು ಕ್ಯಾಪಿಟಲ್ ಗೋವಾನ ಮಾಡ್ತಾನೆ. ಯಾವ ಇಯರ್ ಅಲ್ಲಿ? 1530 ಗೋವಾನ ಕ್ಯಾಪಿಟಲ್ ಮಾಡ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತಾನೆ? ಈ ಅಕ್ವೈರ್ಡ್ ದಿಯು ಅಂಡ್ ಬೆಸಿನ್ ಫ್ರಮ್ ಬಹದ್ದೂರ್ ಶಾ ಆಫ್ ಗುಜರಾತ್. ಅದಾದ್ಮೇಲೆ ಅವ್ನು ತಿರ್ಗಾ ಫೈಟ್ ಮಾಡ್ಬಿಟ್ಟು ದಿಯು ಮತ್ತೆ ಬೆಸಿನ್ ಎರಡು ಪ್ಲೇಸ್ನ ಅಕ್ವೈರ್ ಮಾಡ್ಕೊತಾನೆ, ಗೆದ್ಕೋತಾನೆ. ಯಾರಿಂದ? ಬಹದ್ದೂರ್ ಶಾ ಆಫ್ ಗುಜರಾತ್. ಇದು ನೆನ್ಪಿಟ್ಕೊಳ್ಳಿ. ಯಾವಾಗ? 1530. ಯಾರು? ನೀನೋದ ಕುನ್ನ ಅವನೇನ್ ಮಾಡ್ತಾನೆ? ಫಸ್ಟು ಗೋವಾನ ಕ್ಯಾಪಿಟಲ್ ಸಿಟಿ ಮಾಡ್ತಾನೆ, ಕೊಚ್ಚಿನ್ ತೆಗೆದಾಕ್ಬಿಟ್ಟು. ಅದಾದ್ಮೇಲೆ ದಿಯು ಮತ್ತೆ ಬೆಸಿನ್ ಯಾರಿಂದ ಇದು ಮಾಡ್ಕೊಂತಾನೆ? ಬಹದ್ದೂರ್ ಶಾ ಆಫ್ ಗುಜರಾತ್ ಇಂದ ಅವನು ಗೆದ್ಕೋತಾನೆ. ಯಾವ ಇಯರಲ್ಲಿ? 1534. ಅದಾದ್ಮೇಲೆ ದಿಯು ಆಯ್ತು, ಬೆಸಿನ್ ಆಯ್ತು. ನೆಕ್ಸ್ಟ್ ಅವರು ದಮನ್ನ ಅಕ್ವೈರ್ ಮಾಡ್ಕೊಂತಾರೆ, ದಮನ್ನ ಕಾಂಕರ್ ಮಾಡ್ಕೊಂತಾರೆ, ದಮನ್ನ ತಗೊಂತಾರೆ. ಯಾವಾಗ? 1559 1559 ಇದನ್ನ ಗೆದ್ಕೋತಾರೆ. ದೆನ್ ಲಾಸ್ಟ್ ಹುಬ್ಳಿ ಇನ್ 1631 ಡ್ಯೂರಿಂಗ್ ದ ರೀನ್ ಆಫ್ ಶಾಜಹಾನ್. ಇದು ತಗೊಂಡಾಗ ಏನಾಗುತ್ತೆ? ಹುಬ್ಳಿ ಅನ್ನೋ ಪ್ಲೇಸ್ ಇರುತ್ತೆ, ಸೊ ನಿಯರ್ ಕ್ಯಾಲ್ಕಟಾ. ಸೊ ಹುಬ್ಳಿನ ಅವರು ಕಳ್ಕೋತಾರೆ. ಅದರಲ್ಲೂ ಸ್ಟ್ರಾಂಗ್ ಇರ್ತಾರೆ, ಅದರಲ್ಲೂ ಆ ಪ್ಲೇಸಲ್ಲೆಲ್ಲ ಸ್ಟ್ರಾಂಗ್ ಇರ್ತಾರೆ ಅವರು. ಬಟ್ ಏನಾಗುತ್ತೆ? ಹುಬ್ಳಿನ ಇವ್ರು ಇದನ್ನ ಅಕ್ವೈರ್ ಮಾಡಿದಾಗ ಏನಾಗುತ್ತೆ? ಅದು ಅವ್ರು ಕಳ್ಕೋತಾರೆ. ಯಾವುದು? ದೇ ಲಾಸ್ಟ್ ಹುಬ್ಳಿ ಇನ್
1631. ಆಯಿತಾ, ದಮನ್ನ ಕ್ಯಾಪ್ಚರ್ ಮಾಡ್ಕೊತಾರೆ, ಬಟ್ ಹುಗ್ಲಿನ ಲೂಸ್ ಮಾಡ್ಕೊತಾರೆ. ನೆಕ್ಸ್ಟ್ ಯಾವಾಗ, ಅದು ಶಾಜಾನ್ ಇದ್ದಾಗ, ಶಾಜಾನ್ ಟೈಮಲ್ಲಿ, ಡ್ಯೂರಿಂಗ್ ದ ರೂಲಿಂಗ್ ಆಫ್ ಶಾಜಾನ್, ರೀನ್ ಆಫ್ ಶಾಜಾನ್, ಅವನ ಟೈಮಲ್ಲಿ ಅವ್ರು ಹುಗ್ಲಿನ ಲಾಸ್ ಮಾಡ್ಕೊತಾರೆ, ಅವ್ರು ಬಿಟ್ಕೊಡ್ತಾರೆ, ಅಲ್ಲ ಸೋತ್ಕೋತಾರೆ. ನೆಕ್ಸ್ಟ್ 1661ರಲ್ಲಿ ದ ಪೋರ್ಚುಗೀಸ್ ಕಿಂಗ್ ಗೇವ್ ಬಾಂಬೆ ಟು ಚಾರ್ಲ್ಸ್ ಟು ಆಫ್ ಇಂಗ್ಲೆಂಡ್ ಆಸ್ ಡೌರಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಆಮೇಲೆಲ್ಲ ಇಂಗ್ಲಿಷ್ ಅವ್ರು ಬಂದಿರ್ತಾರೆ, ಬ್ರಿಟಿಷ್ ಅವ್ರು ಬಂದಿರ್ತಾರೆ. ಅವಾಗ ಏನು ಮಾಡ್ತಾರೆ, ಇವ್ರು ಪೋರ್ಚುಗೀಸ್ ಕಿಂಗ್ ಯಾರು ಒಬ್ಬ ಇರ್ತಾನಲ್ಲ, ಪೋರ್ಚುಗೀಸ್ ಕಿಂಗು, ಅವನು 1661ರಲ್ಲಿ ಬಾಂಬೆನ ಚಾರ್ಲ್ಸ್ ಟೂ ಆಫ್ ಇಂಗ್ಲೆಂಡ್ ಅಲ್ವಾ, 1600ರಲ್ಲಿ ಇವರು ಬಂದ್ಬಿಡ್ತಾರೆ, ಯಾರು ಇಂಗ್ಲಿಷ್ ಅವ್ರು ಬಂದ್ಬಿಡ್ತಾರೆ, ಬ್ರಿಟಿಷ್ ಅವ್ರು ಬಂದಿರ್ತಾರೆ. ಸೊ ಅದಾದ್ಮೇಲೆ ಪೋರ್ಚುಗೀಸ್ ಅವ್ರು ಏನು ಮಾಡ್ತಾರೆ, ಬಾಂಬೆನ ಚಾರ್ಲ್ಸ್ ಟೂ ಆಫ್ ಇಂಗ್ಲೆಂಡ್ ಆಸ್ ಎ ಡೌರಿ ಕೊಟ್ಬಿಡ್ತಾನೆ, ವರದಕ್ಷಿಣೆ ತರ ಕೊಟ್ಬಿಡ್ತಾನೆ. ಯಾರು, ಪೋರ್ಚುಗೀಸ್ ಕಿಂಗು ಇಂಗ್ಲೆಂಡ್ ಅವ್ನಿಗೆ. ಏನು ಕೊಡ್ತಾನೆ ಅಂದ್ರೆ, ಮ್ಯಾರಿಂಗ್ ಹಿಸ್ ಸಿಸ್ಟರ್, ಅವ್ರ ಅಕ್ಕನ ಮದುವೆ ಆಗಿರ್ತಾನೆ. ಯಾರು, ಇವನು ಪೋರ್ಚುಗೀಸ್ ಕಿಂಗು. ಸೊ ಅದಕ್ಕೆ ಏನ್ ಮಾಡ್ತಾನೆ, ಇವನು ಬಾಂಬೆನ ಕೊಟ್ಬಿಡ್ತಾನೆ ಇಂಗ್ಲೆಂಡ್ ಅವ್ರಿಗೆ. ಸೊ ಗೊತ್ತಾಯ್ತಾ. ಓಕೆ, ಅದಾದ್ಮೇಲೆ ಫಸ್ಟ್ ಪೋರ್ಚುಗೀಸ್ ಫ್ಯಾಕ್ಟ್ರಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಕ್ಯಾಲಿಕಟ್ ಅಲ್ಲಿ ಫಸ್ಟ್ ಪೋರ್ಚುಗೀಸ್ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ವೇರ್ ವಾಸ್ ದಿ ಫಸ್ಟ್ ಫ್ಯಾಕ್ಟ್ರಿ ಆಫ್ ಪೋರ್ಚುಗೀಸ್ ಎಸ್ಟಾಬ್ಲಿಷ್ ಅಂದ್ರೆ ಅದು ಕ್ಯಾಲಿಕಟ್ ಅಲ್ಲಿ ಫಸ್ಟ್ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ದ ಫೇಮಸ್ ಜೀಸ್ಯೂಟ್ ಸೇಂಟ್ ಅಂಡ್ ಫ್ರಾನ್ಸಿಸ್ಕೋ ಝೇವಿಯರ್ ಅರೈವ್ಡ್ ಇನ್ ಇಂಡಿಯಾ ವಿತ್ ಮಾರ್ಟಿನ್ ಅಲ್ಫೋನ್ಸೋ ಡಿ ಸೋಜಾ. ಆಮೇಲೆ ಇವರು ಫೇಮಸ್ ಜೀಸ್ಯೂಟ್ ಸೇಂಟು, ಫ್ರಾನ್ಸಿಸ್ಕೋ ಝೇವಿಯರ್, ಇವರು ಫೇಮಸ್ ಅವರೆಲ್ಲ ಇಂಡಿಯಾಗೆ ಅರೈವ್ ಆಗ್ತಾರೆ ವಿತ್ ಮಾರ್ಟಿನೋ ಡಿ ಸೋಜಾ. ಯಾವ ಟೈಮಲ್ಲಿ, 1547ರಿಂದ 1542-45. ಸೊ ಗೊತ್ತಾಯ್ತಾ, ಫೇಮಸ್ ಜೀಸೂಟ್ ಸೇಂಟ್ ಅಂಡ್ ಫ್ರಾನ್ಸಿಸ್ಕೋ ಝೇವಿಯರ್ ಅರೈವ್ಡ್ ಇನ್ ಇಂಡಿಯಾ ವಿತ್ ಮಾರ್ಟಿನ್ ಅಲ್ಫೋನ್ಸೋ ಡಿ ಸೋಜಾ. ಅವ್ರ ಜೊತೆಗೆ ಬಂದಿರ್ತಾರೆ. ಯಾವಾಗ 1542-45. ಗ್ರಾಜುಯಲಿ ಆಲ್ಮೋಸ್ಟ್ ಆಲ್ ದಿ ಟೆರಿಟರೀಸ್ ವೇರ್ ಲಾಸ್ಟ್ ಟು ಮರಾಠಾಸ್. ಆಮೇಲೆ ಏನಾಗುತ್ತೆ, ಪೋರ್ಚುಗೀಸ್ ಅವರು, ಇವ್ರು ಇಂಗ್ಲಿಷ್ ಡಚ್ ಅವರೆಲ್ಲ ಬಂದ್ಬಿಟ್ಟಿರ್ತಾರಲ್ಲ, ಅವಾಗ ಏನಾಗುತ್ತೆ, ಇವರು ಆಲ್ಮೋಸ್ಟ್ ಆಲ್ ಟೆರಿಟರೀಸ್ ಎಲ್ಲಾನು ಬಿಟ್ಕೊಟ್ಬಿಡ್ತಾರೆ, ಅಂದ್ರೆ ಎಲ್ಲ ಸೋತ್ಕೊಂಡ್ಬರ್ತಾರೆ. ಬಿಕಾಸ್ ಅವರೆಲ್ಲರೂ ಡಚ್ ಇಂಗ್ಲಿಷ್ ಅವರೆಲ್ಲ ಸ್ಟ್ರಾಂಗ್ ಆಗ್ಬಿಡ್ತಾರೆ. ಸೊ ಅವ್ರೇನಂತಿದ್ದಾರೆ ನೋಡಿ, ಗ್ರಾಜುಯಲಿ ಆಲ್ಮೋಸ್ಟ್ ಆಲ್ ದ ಟೆರಿಟರೀಸ್ ವೇರ್ ಲಾಸ್ಟ್ ಟು ಮರಾಠಾಸ್, ಡಚ್ ಅಂಡ್ ಇಂಗ್ಲಿಷ್. ಮರಾಠಾಸು ಡಚ್ ಇಂಗ್ಲಿಷ್ಗೆ ಎಲ್ಲ ಟೆರಿಟರೀಸು ಏನೇನು ಅಕ್ವೈರ್ ಮಾಡ್ಕೊಂಡಿರ್ತಾರೋ ಎಲ್ಲ ಲಾಸ್ ಆಗ್ಬಿಟ್ಟಿರುತ್ತೆ. ಬಟ್ ಓನ್ಲಿ ಗೋವಾ, ದೀವ್ ಅಂಡ್ ದಮನ್ ರಿಮೈನ್ ವಿತ್. ನೋಡಿ, 1961ವರೆಗೂ ಗೋವಾ ಮತ್ತೆ ದಿಯು, ದಮನ್ ಈ ಮೂರೂ ಇನ್ನ ಪೋರ್ಚುಗೀಸ್ ಅವ್ರ ಹತ್ರನೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅಂದ್ರೆ ಲಾಸ್ಟ್ ಗೋ ಅಂತಾರಲ್ಲ, ಫಸ್ಟ್ ಬಂದಿದ್ದು ಪೋರ್ಚುಗೀಸು, ಲಾಸ್ಟ್ ಹೋಗಿದ್ದು ಪೋರ್ಚುಗೀಸು. ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದು ಆದ್ಮೇಲೂ ಗೋವಾದೆಲ್ಲ ಇನ್ನ ಪೋರ್ಚುಗೀಸ್ ಕೈಯಲ್ಲೇ ಇರುತ್ತೆ. 1961ರಲ್ಲಿ 61 ಇನ್ನ ಇದೆಲ್ಲ ಅವ್ರ ಕೈಗಳೇ ಇರುತ್ತೆ. ಸೊ ಇದು ಪೋರ್ಚುಗೀಸ್ ಬಂದಿರೋದ್ರ ಬಗ್ಗೆ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂಗ್ಲೀಷು, ಡಚ್ಚು ಎಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.